ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ಜಗತ್ತಿನ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಅಮೆರಿಕದ ಮಿಲಿಟರಿಯಿಂದ ಹಿಡಿದು ಆಫ್ರಿಕಾದ ಉಗ್ರಗಾಮಿ ಸಂಘಟನೆವರೆಗೂ ಎಲ್ಲರೂ ಕೂಡ ಕಣ್ಣು ಮುಚ್ಚಿ ನಂಬುವ ಒಂದೇ ಒಂದು ಕಾರು ಕಂಪನಿ ಯಾವುದು? ಅದುವೇ ಟೊಯೋಟಾ. ಇನ್ನು ನಮ್ಮ ಭಾರತಕ್ಕೆ ಬಂದರೆ ನಮ್ಮ ದೇಶದ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಮರ್ಸಿಡೀಸ್ ಕಾರುಗಳನ್ನು ಖರೀದಿಸುವ ಬದಲು ಕೋಟಿ ರೂಪಾಯಿ ಖರ್ಚು ಮಾಡಿ ಟೊಯೋಟಾ ಫಾರ್ಚುನರ್ ಅಥವಾ ಇನೋವಾಗಳನ್ನು ಯಾಕೆ ಖರೀದಿಸುತ್ತಿದ್ದಾರೆ? ಮತ್ತು ಇವತ್ತು ಜರ್ಮನಿಯ ವೋಲ್ಕ್ಸ್ವ್ಯಾಗನ್ ಅಥವಾ ಅಮೆರಿಕದ ಟೆಸ್ಲಾ ಕಾರುಗಳಿಗಿಂತಲೂ ಅತಿ ಹೆಚ್ಚು ಕಾರುಗಳನ್ನು ಮಾರಾಟ ಮಾಡುವ ಜಗತ್ತಿನ ನಂಬರ್ 1 ಕಂಪನಿ ಅಂದರೆ ಅದು ಟೊಯೋಟಾ. ಆದರೆ ಈ ಯಶಸ್ಸು ರಾತೋರಾತ್ರಿ ಬಂದಿದ್ದಲ್ಲ. ಇದರ ಹಿಂದೆ ಜಪಾನ್ ದೇಶದ ಒಂದು ಇಡೀ ತಲೆಮಾರಿನ ರಕ್ತ ಮತ್ತು ಬೆವರಿನ ಕಥೆ ಇದೆ. ಒಂದು ಕಾಲದಲ್ಲಿ ಬಟ್ಟೆ ನೇಯುವ ಮಗ್ಗವನ್ನು ತಯಾರು ಮಾಡುತ್ತಿದ್ದ ಜಪಾನ್ನ ಒಂದು ಸಣ್ಣ ಕುಟುಂಬ ಇಡೀ ಜಗತ್ತಿನ ಆಟೋಮೊಬೈಲ್ ಸಾಮ್ರಾಜ್ಯವನ್ನು ಹೇಗೆ ಬದಲಾಯಿಸಿತು? ಟೊಯೋಟಾ ಕಾರುಗಳನ್ನು ಲಕ್ಷಾಂತರ ಕಿಲೋಮೀಟರ್ ಓಡಿಸಿದರೂ ಇಂಜಿನ್ ಏಕೆ ಕೆಡುವುದಿಲ್ಲ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟೊಯೋಟಾ ಉತ್ಪಾದನಾ ವ್ಯವಸ್ಥೆಯ ಆ ಸೀಕ್ರೆಟ್ ಮತ್ತು ಅವರ ಭವಿಷ್ಯದ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ. ಜಪಾನ್ನಲ್ಲಿದ್ದ ಸಕಿಚಿ ಟೊಯೋಟಾ ಇವರನ್ನು ಜಪಾನ್ನ ಕಿಂಗ್ ಆಫ್ ಇನ್ವೆಸ್ಟರ್ ಎಂದು ಕರೆಯಲಾಗುತ್ತಿದೆ. ಸಕಿಚಿ ಅವರು 1924ರಲ್ಲಿ ಒಂದು ಅದ್ಭುತವಾದ ಸ್ವಯಂಚಾಲಿತ ಬಟ್ಟೆ ನೇಯುವ ಮಗ್ಗವನ್ನು ಕಂಡುಹಿಡಿದರು. ಇದರ ವಿಶೇಷತೆ ಏನೆಂದರೆ, ನೇಯುವಾಗ ಎಲ್ಲಾದರೂ ಒಂದು ನೂಲು ಕಟ್ಟಾದರೆ ಈ ಮಿಷಿನ್ ತಾನಾಗೆ ಸ್ಟಾಪ್ ಆಗುತ್ತಿತ್ತು. ಇದರಿಂದ ಬಟ್ಟೆ ಹಾಳಾಗುವುದು ತಪ್ಪುತ್ತಿತ್ತು. ಸ್ನೇಹಿತರು ನೆನಪಿರಲಿ, ಇದೇ ತಂತ್ರಜ್ಞಾನ ಮುಂದೆ ಇಡೀ ಟೊಯೋಟಾ ಕಂಪನಿಗೆ DNA ಆಗಿತು. ಆದರೆ ಸಕಿಚಿ ಅವರ ಮಗ ಕಿಚಿರೋ ಟೊಯೊ ಅವರಿಗೆ ಬಟ್ಟೆ ಮಗ್ಗದಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಇವರಿಗೆ ಹೆಚ್ಚಾಗಿ ಕಾರುಗಳ ಮೇಲೆ ಹುಚ್ಚು ಇತ್ತು. 1920 ಮತ್ತು 30ರ ದಶಕದಲ್ಲಿ ಅಮೆರಿಕದ ಫೋರ್ಡ್ ಮತ್ತು ಜನರಲ್ ಮೋಟಾರ್ಸ್ ಕಂಪನಿಗಳು ಭರ್ಜರಿಯಾಗಿ ಕಾರುಗಳನ್ನು ತಯಾರಿಸುತ್ತಿದ್ದವು. ಕಿಚಿರೋ ಅಮೆರಿಕಾಗೆ ಪ್ರವಾಸ ಕೈಗೊಂಡು ಅಲ್ಲಿನ ಫ್ಯಾಕ್ಟರಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಜಪಾನ್ಗೆ ವಾಪಸ್ ಬಂದು ಅವರ ತಂದೆ ಬಟ್ಟೆ ಮಗ್ಗದ ಪೇಟೆಂಟ್ ಮಾರಿ ಕೊಟ್ಟ ಹಣವನ್ನು ಇಟ್ಟುಕೊಂಡು 1937ರಲ್ಲಿ ಟೊಯೋಟಾ ಮೋಟಾರ್ಸ್ ಕಾರ್ಪೊರೇಷನ್ ಅನ್ನು ಸ್ಥಾಪಿಸಿದರು. ಇಲ್ಲಿ ನಿಮಗೊಂದು ಆಶ್ಚರ್ಯಕರ ವಿಷಯ ಗೊತ್ತಿರಬೇಕು. ಇವರ ಕುಟುಂಬದ ಹೆಸರು ಟೊಯೋಟಾ, ಆದರೆ ಕಂಪನಿ ಹೆಸರನ್ನು ಟೊಯೋಟಾ ಎಂದು ಬದಲಾಯಿಸಿತು. ಕಂಪನಿಯನ್ನು ಶುರು ಮಾಡಿದರು. ಆದರೆ ಎರಡನೇ ಜಾಗತಿಕ ಯುದ್ಧದಲ್ಲಿ ಜಪಾನ್ ದೇಶ ಸಂಪೂರ್ಣವಾಗಿ ಧ್ವಂಸವಾಯಿತು. ಟೊಯೋಟಾ ಫ್ಯಾಕ್ಟರಿಗಳ ಮೇಲೂ ಬಾಂಬ್ ದಾಳಿಯಾದವು. ಯುದ್ಧ ಮುಗಿದಾಗ ಜಪಾನ್ ಬಳಿ ಹಣವಿರಲಿಲ್ಲ, ಕಚ್ಚಾ ವಸ್ತುಗಳಿರಲಿಲ್ಲ. ದೇಶದಲ್ಲಿ ಭೀಕರ ಆರ್ಥಿಕ ಕುಸಿತವಿತ್ತು. 1940ರ ಹೊತ್ತಿಗೆ ಟೊಯೋಟಾ ದಿವಾಳಿಯಾಗುವ ಹಂತಕ್ಕೆ ಬಂದು ತಲುಪಿತ್ತು. ಬ್ಯಾಂಕ್ಗಳು ಅವರಿಗೆ ಸಾಲ ಕೊಡಲು ನಿರಾಕರಿಸಿದವು. ಕಾರ್ಮಿಕರು ಸ್ಟ್ರೈಕ್ ಮಾಡಿದರು. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ಸ್ವತಃ ಸಂಸ್ಥಾಪಕ ಕಿಚಿರೋ ಟೊಯೋಟಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಇವರು ಹೆದರಲಿಲ್ಲ. ಜಪಾನಿಯರ ಒಂದು ಗುಣವಿದೆ, ಅವರು ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಈ ಬಿಕ್ಕಟ್ಟಿನಿಂದ ಹೊರಬರಲು ಟೊಯೋಟಾ ಕಂಪನಿ ಜಗತ್ತಿನ ಆಟೋಮೊಬೈಲ್ಸ್ ಇತಿಹಾಸದಲ್ಲಿ ಅತ್ಯಂತ ಕ್ರಾಂತಿಕಾರಿ ವ್ಯವಸ್ಥೆಯನ್ನು ಕಂಡುಹಿಡಿಯಿತು. ಅದೇ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್. ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಲಕ್ಷಾಂತರ ಕಾರುಗಳನ್ನು ಮೊದಲೇ ತಯಾರಿಸಿ ಗೋದಾಮಿನಲ್ಲಿ ಇಡುತ್ತಿದ್ದವು. ಆದರೆ ಜಪಾನ್ನಲ್ಲಿ ಜಾಗವೂ ಇರಲಿಲ್ಲ, ಹಣವೂ ಇರಲಿಲ್ಲ. ಹಾಗಾಗಿಯೇ ಇಂಜಿನಿಯರ್ ಆದ ತೈಚಿ ಓನೋ ಅವರು ಒಂದು ಹೊಸ ಐಡಿಯಾವನ್ನು ಮಾಡಿದರು. ಅದೇ ಲೀನ್ ಮ್ಯಾನುಫ್ಯಾಕ್ಚರಿಂಗ್. ಸ್ನೇಹಿತರೆ, ಈ ಭಾಗದಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ. ಇವತ್ತು ಜಗತ್ತಿನ ಪ್ರತಿಯೊಂದು ಬಿಸಿನೆಸ್ ಸ್ಕೂಲ್ಗಳಲ್ಲಿ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಅನ್ನು ಪಾಠವಾಗಿ ಮಾಡಲಾಗುತ್ತದೆ. ಇದರಲ್ಲಿ 3 ಪ್ರಮುಖ ತತ್ವಗಳಿವೆ. ಮೊದಲನೆಯದು ಜಸ್ಟ್ ಇನ್ ಟೈಮ್. ಅಮೆರಿಕದ ಕಂಪನಿಗಳು ಕಾರುಗಳನ್ನು ಮೊದಲೇ ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿ ಇಟ್ಟುಕೊಳ್ಳುತ್ತಿದ್ದವು. ಇದರಿಂದ ಬಿಡಿಭಾಗಗಳು ವೇಸ್ಟ್ ಆಗುತ್ತಿದ್ದವು. ಆದರೆ ಟೊಯೋಟಾ ಏನು ಮಾಡುತ್ತಿತ್ತು ಎಂದರೆ, ಗ್ರಾಹಕರು ಕಾರನ್ನು ಆರ್ಡರ್ ಬಂದಾಗ ಮಾತ್ರ ಕಾರಿಗೆ ಬೇಕಾದ ಪಾರ್ಟ್ಸ್ ಅನ್ನು ಸಪ್ಲೈಯರ್ನ ತರಿಸಿಕೊಳ್ಳುತ್ತಿದ್ದರು. ಫ್ಯಾಕ್ಟರಿಯಲ್ಲಿ ಯಾವುದೇ ವಸ್ತು ವೇಸ್ಟ್ ಆಗಿ ಬಿದ್ದಿರುತ್ತಿರಲಿಲ್ಲ. ಇದರಿಂದ ಇವರ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಜಾಗ ಉಳಿಯಿತು. ಎರಡನೆಯದು ಜಿಡೋಕಾ ಅಥವಾ ಆಟೋಮೇಷನ್ ವಿತ್ ಎ ವುಮೆನ್ ಟಚ್. ನೆನಪಿಟ್ಟುಕೊಳ್ಳಿ, ನಾನು ಆರಂಭದಲ್ಲೇ ಅವರ ಬಟ್ಟೆ ಮಗ್ಗದ ಬಗ್ಗೆ ಹೇಳಿದ್ದೆ. ನೂಲು ಕಟ್ಟಾದರೆ ಮಿಷಿನ್ ನಿಲ್ಲುತ್ತಿತ್ತು. ಅದೇ ತಂತ್ರಜ್ಞಾನವನ್ನು ಅವರು ಕಾರ್ ಫ್ಯಾಕ್ಟರಿಯಲ್ಲಿ ತಂದರು. ಟೊಯೋಟಾ ಫ್ಯಾಕ್ಟರಿಯಲ್ಲಿ ಪ್ರತಿ ಅಸೆಂಬ್ಲಿ ಲೈನ್ ಮೇಲೂ ಒಂದು ಹಗ್ಗ ಇರುತ್ತದೆ. ಇದನ್ನ ಹ್ಯಾಂಡ್ ಅಂಡ್ ಕಾರ್ಡ್ ಎನ್ನುತ್ತಾರೆ. ಕಾರು ತಯಾರಾಗುವಾಗ ಎಲ್ಲಾದರೂ ಒಂದು ಸಣ್ಣ ಸ್ಕ್ರೂ ಲೂಸ್ ಇರುವುದು ಕಂಡು ಬಂದರೆ ಅಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಹೆಲ್ಪರ್ ಕೂಡ ಹಗ್ಗವನ್ನು ಎಳೆದು ಇಡೀ ಫ್ಯಾಕ್ಟರಿ ಪ್ರೊಡಕ್ಷನ್ ಲೈನ್ ಅನ್ನು ಅಲ್ಲೇ ಸ್ಟಾಪ್ ಮಾಡಬಹುದು. ತಪ್ಪು ಸರಿ ಹೋಗುವವರೆಗೂ ಬೇರೆ ಯಾವುದೇ ಕಾರು ಮುಂದೆ ಹೋಗುತ್ತಿರಲಿಲ್ಲ. ಅಂದರೆ
ಕ್ವಾಲಿಟಿಗೆ ಇವರು ಕೊಡುವ ಬೆಲೆ ಅಷ್ಟಿರುತ್ತಿತ್ತು. ಮೂರನೆಯದು ಕೈಜನ್. ಜಪಾನ್ ಭಾಷೆಯಲ್ಲಿ ಕೈಜನ್ ಅಂದರೆ ನಿರಂತರ ಸುಧಾರಣೆ. ಕಂಪನಿ ಒಂದೇ ದಿನದಲ್ಲಿ ದೊಡ್ಡ ಬದಲಾವಣೆ ಮಾಡುವುದಿಲ್ಲ, ಬದಲಿಗೆ ಪ್ರತಿದಿನ ಕೆಲಸವನ್ನು 1% ಹೇಗೆ ಉತ್ತಮಗೊಳಿಸುವುದು ಎಂದು ಯೋಚಿಸುತ್ತಿತ್ತು. ಫ್ಯಾಕ್ಟರಿಯ ಕೆಳಮಟ್ಟದ ನೌಕರ ನೀಡುವ ಸಣ್ಣ ಐಡಿಯಾವನ್ನು ಕೂಡ ಕಂಪನಿ ಗಂಭೀರವಾಗಿ ಪರಿಗಣಿಸಿ ಜಾರಿಗೆ ತರುತ್ತಿತ್ತು. ಇದೇ ಕಾರಣಕ್ಕೆ ಟೊಯೋಟಾ ಕಾರುಗಳು ಇಂಜಿನ್ ಜಗತ್ತಿನಲ್ಲಿ ಅತ್ಯಂತ ವಿಶ್ವಾಸಾರ್ಹ ಇಂಜಿನ್ಗಳಾಗಿವೆ. ಈ ಅದ್ಭುತ ತಂತ್ರಜ್ಞಾನದಿಂದಾಗಿ 1970ರ ದಶಕದಲ್ಲಿ ಅಮೆರಿಕದಲ್ಲಿ ತೈಲ ಬಿಕ್ಕಟ್ಟು ಉಂಟಾದಾಗ ಅಮೆರಿಕದ ದೊಡ್ಡ ದೊಡ್ಡ ಕಾರುಗಳು ಮೈಲೇಜ್ ಇಲ್ಲದೆ ಫೇಲ್ ಆದವು. ಆದರೆ ಟೊಯೋಟಾದ ಸಣ್ಣ ಮತ್ತು ಮೈಲೇಜ್ ಕೊಡುವ ಕಾರುಗಳು ಅಮೆರಿಕದ ಮಾರ್ಕೆಟ್ ಅನ್ನು ಧೂಳಿಪಟ ಮಾಡಿದವು. 2000 ದಶಕದ ವೇಳೆಗೆ ಜಗತ್ತಿನ ಅತಿ ದೊಡ್ಡ ಕಾರ್ ಉತ್ಪಾದನಾ ಕಂಪನಿಯಾಗಿ ಟೊಯೋಟಾ ಹೊರಹೊಮ್ಮಿತು. ಇನ್ನು ಭಾರತದ ಕತೆಗೆ ಬರೋಣ. ಭಾರತದಲ್ಲಿ ಟೊಯೋಟಾ ಕೇವಲ ಒಂದು ಕಾರ್ ಕಂಪನಿಯಲ್ಲ, ಅದೊಂದು ಸ್ಟೇಟಸ್ ಸಿಂಬಲ್. 1900 ದಶಕದಲ್ಲಿ ಟೊಯೋಟಾ ಕ್ವಾಲಿಸ್ ಕಾರಿನ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಿತು. ಕ್ವಾಲಿಸ್ ಕಾರ್ ಸೂಪರ್ ಹಿಟ್ ಆಯಿತು. ಆದರೆ ಟೊಯೋಟಾ ಅದನ್ನು ಧೈರ್ಯವಾಗಿ ನಿಲ್ಲಿಸಿ ಇನೋವಾ ಅನ್ನು ಪರಿಚಯಿಸಿತು. ಭಾರತದ ಜಂಟಿ ಕುಟುಂಬಗಳಿಗೆ ಮತ್ತು ಟ್ರಾವೆಲ್ ಏಜೆನ್ಸಿಗಳಿಗೆ ಇನೋವಾ ಒಂದು ವರಪ್ರಸಾದವಾಯಿತು. ಇದಾದ ನಂತರ ಬಂದಿದೆ ಟೊಯೋಟಾ ಫಾರ್ಚುನರ್. ಭಾರತದ ರಾಜಕೀಯದಲ್ಲಿ ಫಾರ್ಚುನರ್ ಕಾರಿಗೆ ಇರುವ ಕ್ರೇಜ್ ರೋಲ್ಸ್ ರಾಯ್ಸ್ ಕಾರಿಗೂ ಇಲ್ಲ. ಬಿಳಿ ಬಣ್ಣದ ಫಾರ್ಚುನರ್ ರಸ್ತೆಯಲ್ಲಿ ಬರುತ್ತಿದ್ದರೆ ಅದಕ್ಕಿರುವ ರೌಡಿಸಂ ಮತ್ತು ಮಾಸ್ ಲುಕ್ಕೇ ಬೇರೆ. ಆದರೆ ಭಾರತದಲ್ಲಿ ಟೊಯೋಟಾ ಕಾರುಗಳು ಇಷ್ಟೊಂದು ಯಶಸ್ವಿಯಾಗಲು ಮುಖ್ಯ ಕಾರಣ ಇವುಗಳ ರೀಸೇಲ್ ವ್ಯಾಲ್ಯೂ ಮತ್ತು ಕನಿಷ್ಠ ಮೇಂಟೆನೆನ್ಸ್. ನೀವು ಒಂದು ಫಾರ್ಚುನರ್ ಕಾರನ್ನು 5 ವರ್ಷ ಬಳಸಿ 2 ಲಕ್ಷ ಕಿಲೋಮೀಟರ್ ಓಡಿಸಿದ ನಂತರವೂ ಕೂಡ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಈ ಕಾರನ್ನು ಖರೀದಿಸಲು ಹೋದರೆ 70ರಿಂದ 80% ಹಣವನ್ನು ಸುಲಭವಾಗಿ ನೀವು ಮಾರಾಟ ಮಾಡಬಹುದು. ಬೇರೆ ಯಾವುದೇ ಜರ್ಮನ್ ಕಾರು ಕಂಪನಿಗಳು ಈ ರೀತಿ ರೀಸೇಲ್ ವ್ಯಾಲ್ಯೂ ಭಾರತದಲ್ಲಿ ಸಿಗುವುದಿಲ್ಲ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ಸಾಧಿಸಿರುವ ಕಂಪನಿಯ ಮುಂದಿನ ಅತಿ ಸುಲಭವಾಗಿದೆಯೇ? ಖಂಡಿತ ಇಲ್ಲ. ಇವತ್ತು ಇಡೀ ಜಗತ್ತಲ್ಲಿ ಎಲೆಕ್ಟ್ರಿಕ್ ಕಾರುಗಳು ತುಂಬಾನೇ ಇವೆ. ಚೀನಾದ BYD ಮತ್ತು ಅಮೆರಿಕದ ಟೆಸ್ಲಾ ಕಂಪನಿಗಳು EV ಮಾರ್ಕೆಟ್ ಅನ್ನು ಆಳುತ್ತಿವೆ. ಆದರೆ ಟೊಯೋಟಾ ಮಾತ್ರ EV ಕಾರುಗಳನ್ನು ತಯಾರಿಸಲು ಹೆಚ್ಚು ಆಸಕ್ತಿ ತೋರಿಸುತ್ತಿಲ್ಲ. ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಟೊಯೋಟಾ ಕಂಪನಿಯಲ್ಲಿ ಹಲವಾರು ಟೀಕಿಸುತ್ತಿದ್ದಾರೆ. ಆದರೆ ಟೊಯೋಟಾ ಕಂಪನಿಗಳ ಆಲೋಚನೆಯೇ ಬೇರೆ ಇದೆ. ಅವರ ಪ್ರಕಾರ ಇಡೀ ಜಗತ್ತಿನಲ್ಲಿ ಕೇವಲ ಎಲೆಕ್ಟ್ರಿಕ್ ಕಾರುಗಳು ಮಾತ್ರ ಪರಿಹಾರವಲ್ಲ. ಏಕೆಂದರೆ ಬ್ಯಾಟರಿಯನ್ನು ತಯಾರಿಸಲು ಬಳಸುವ ಲಿಥಿಯಂ ಮೈನಿಂಗ್ನಿಂದಲೂ ಕೂಡ ಮಾಲಿನ್ಯವಾಗುತ್ತದೆ. ಅದಕ್ಕಾಗಿಯೇ ಹೈಬ್ರಿಡ್ ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡಿದೆ ಟೊಯೋಟಾ. ಅಂದರೆ ಪೆಟ್ರೋಲ್ ಜೊತೆಗೆ ಬ್ಯಾಟರಿ ಎರಡೂ ಇರುವ ಕಾರುಗಳು. ಇವು ಸಾಮಾನ್ಯ ಕಾರುಗಳಿಂತಲೂ ದುಪ್ಪಟ್ಟು ಮೈಲೇಜ್ ಅನ್ನು ನೀಡುತ್ತವೆ. ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ನಿಜವಾದ ಇಂಧನ ಹೈಡ್ರೋಜನ್ ಎಂದು ನಂಬಿದೆ ಟೊಯೋಟಾ. ಅವರ ಟೊಯೋಟಾ ಮಿರೈ ಕಾರು ಹೈಡ್ರೋಜನ್ ನಿಂದ ಓಡುತ್ತದೆ. ಇದರ ಸೈಲೆನ್ಸರ್ ನಿಂದ ಯಾವುದೇ ವಿಷಕಾರಿ ಅನಿಲ ಬರುವುದಿಲ್ಲ, ಬದಲಿಗೆ ಶುದ್ಧವಾದ ನೀರು ಹೊರಬರುತ್ತದೆ. ಯಾವ ಕಂಪನಿ ಗ್ರಾಹಕರ ಮೇಲೆ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತದೆಯೋ ಮತ್ತು ಕ್ವಾಲಿಟಿಗೆ ಮೊದಲ ಆದ್ಯತೆ ನೀಡುತ್ತದೆಯೋ ಅದು ಎಂದಿಗೂ ಸೋಲುವುದಿಲ್ಲ ಎಂಬುದನ್ನು ಈ ಒಂದು ಟೊಯೋಟಾ ಕಂಪನಿ ಸಾಬೀತನ್ನ ಮಾಡಿತು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಾರೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.